ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಮುಖಾಂತರ. ನಾನು ಇವಾಗ ಸ್ವಲ್ಪ ಕೋಲ್ಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾಯಿಗಳಿದಾವಲ್ಲ ಅದಕ್ಕೆಲ್ಲ ಬೆಲ್ಟ್ ಹಾಕಿದ್ದಾರೆ. ಇವಾಗ ನಾನು ಮಸಾಲೆ ದೋಸೆ ತೊಗೊಂಡು ಅಮ್ಮನಿಗೆ ಕೊಡಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವೆಲ್ಲ ನಮ್ಮ ಮನೆ ಮಕ್ಕಳು. ಒಂದು ರೆಸ್ಕ್ಯೂ ಸೆಂಟರೇ ನಮ್ಮ ಮನೇಲಿ ಓಪನ್ ಆಗಿದೆ ಅಂತ ಹೇಳ್ಬೋದು. 8 ಬೆಕ್ಕುಗಳಿದೆ, 6 ನಾಯಿಗಳಿದೆ. ಅವನ್ನೆಲ್ಲ ನಾವು ಮಕ್ಕಳ ಥರನೇ ನೋಡ್ಕೊತೀವಿ. ಎಸ್ಪೆಷಲಿ ನಮ್ಮಮ್ಮ ಮಾತ್ರ ಮಕ್ಕಳಿಗಿಂತ ಜಾಸ್ತಿ ನೋಡ್ಕೊತಾರೆ. ನಾವಿಲ್ಲ ಅಂದ್ರೂ ಓಕೆ, ಇವರಿದ್ದರೆ ನಮ್ಮಮ್ಮ ಆರಾಮಾಗಿ ಮನೇಲಿ ಇರ್ತಾರೆ. ನಾನಿವಾಗ ಒಂದು ಸೀರಿಯಲ್ ನೋಡ್ತಾ ಇದ್ದೀನಿ. ಅದು ಸೀರಿಯಲ್ ಬಂದು ನಾನು ಶೂಟಿಂಗ್ ಸ್ಪಾಟಲ್ಲಿ ಅದನ್ನು ನೋಡಿದ್ದೆ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ನನಗೇನು ಸೀರಿಯಲ್ ಹುಚ್ಚೇನಿಲ್ಲ. ಸೊ ಅಮ್ಮ ಮಸಾಲೆ ದೋಸೆ ತಿನ್ಕೊಂತ ಟೀ ಕುಡಿತಾ ಇದ್ದಾರೆ. ಸೊ ಅವರಿಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅವರು ಕುಡಿತಾ ಇದ್ದಾರೆ. ನಾನು ಸ್ವಲ್ಪ ಜಂಕ್ ಫುಡ್ ತಂದಿದ್ದೆ, ನನ್ನ ತಮ್ಮನಿಗೆ ಅಂತ ಮತ್ತು ನನಗೆ ಅಂತಲೂ ತಂದಿದ್ದೆ. ಸೊ ಅದನ್ನು ತಿಂತಾ ಇದ್ದೀನಿ. ನಮಗೇನಂತ ಅಂದರೆ, ಮಕ್ಕಳಿದ್ರೆ ಆ ಮಕ್ಕಳ ಜೊತೆ ಕಾಲ ಕಳೆಯೋದೇ ಗೊತ್ತಾಗಲ್ಲ. ಅಷ್ಟು ಒಂಥರ ಚೆನ್ನಾಗಿರುತ್ತೆ ಮನೇಲಿ ಇರೋದಕ್ಕೆ. ಅಮ್ಮನ ಮನೇಲಿ ತುಂಬಾ ಎಂಜಾಯ್ ಮಾಡ್ಕೊತ ಈ ನಾಯಿಗಳ ಜೊತೆ ಇರಬಹುದು. ಈ 2 ನಾಯಿಗಳಿದಾವಲ್ಲ, ಇದ್ರ ಹೆಸರು ಬಂದು ಕಾಲು ಮತ್ತು ಚೋಟಿ ಅಂತ. ಕಾಲುಗೆ ಆಲ್ರೆಡಿ 1 ವರ್ಷದ ಮೇಲಾಗಿದೆ. ಚೋಟಿ ಬಂದು ಒಂದು 5-6 ತಿಂಗಳಾಗಿದೆ ಅಂತ ಅಂದ್ಕೊತೀನಿ. ಚೋಟಿ ಇದೇ ಥರ ಹೆಣ್ಣುಡುಗಿ ಅಂತ ಅಂದ್ಬಿಟ್ಟು ಬಿಟ್ಟೋಗ್ಬಿಡ್ತಾರೆ. ಗರ್ಲ್ಸ್ ಬೇಬಿ ಅಂತಂದ್ರೇ ಒಂಥರ ಈಗಿನ ಪ್ರಪಂಚದಲ್ಲಿ ಇನ್ನೂ ಕೂಡ ಹಾಗೇ ಹುಡುಗಿ ಆಗಿದೆ, ಮಗು ಯಾವುದಾಗಿದೆ ಅಂತ ಕೇಳ್ತಾರೆ. ಹುಡುಗಿ ಆಗಿದ್ರೆ ಸಾಕು, ಅಷ್ಟೊಂದು ತುಂಬಾ ಇಗ್ನೋರ್ ಮಾಡ್ತಾರೆ. ಹಾಗೆ ಪ್ರಾಣಿಗಳ ಲೈಫಲ್ಲಿ ಕೂಡ ನಡೀತಾ ಇರೋದು ಹಾಗೇ. ನಮ್ಮಮ್ಮ ಜಾಸ್ತಿ ಇವಾಗ ಹೆಣ್ಣುಡುಗಿ ನಾಯಿನೇ ಸಾಕ್ಕೊಂಡಿರೋದು. ಅವಕ್ಕೆಲ್ಲ ನಾವು ಆಪ್ರೇಷನ್ ಮಾಡಿ ಈ ಥರ ಬಿಟ್ಟಿದ್ದೀವಿ. ಎಲ್ಲದಕ್ಕೂ ಆಪ್ರೇಷನ್ ಮಾಡಿದ್ವಿ, ಇದಕ್ಕೆ ಮಾತ್ರ ಆಪ್ರೇಷನ್ ಮಾಡಿಲ್ಲ. ಇದು ಗೋರು ಅಂತ. ಇದನ್ನು ಯಾರೋ ಬಿಟ್ಟು ಹೋಗಿಬಿಟ್ಟಿದ್ರು, ಅಲ್ಲಿಂದ ತೊಗೊಂಬಂದು ಸಾಕಿರೋದು. ಇವಾಗ ಅಮ್ಮ ಚಪಾತಿ ಮತ್ತು ಪಲ್ಯ ಮಾಡಿತ್ತು, ಅದನ್ನು ನಾನು ತಿಂತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಈ ಡೋರ್ಗೆಲ್ಲ ಪೇಂಟ್ನ ನಮ್ಮಮ್ಮ ಹಾಕಬೇಕು ಅಂತ ತೊಗೊಂಬಂದು ಪೇಂಟ್ನ ಅಪ್ಲೈ ಮಾಡ್ತಾ ಇದ್ದಾರೆ. ನಾನು ಮಕ್ಕಳಿಗೆ ಫುಡ್ ಆರ್ಡರ್ ಮಾಡಿದ್ದೆ, ಆ ಫುಡ್ನ ರಿಸೀವ್ ಮಾಡ್ಕೊತಾ ಇದ್ದೀನಿ. ಕ್ಯಾಟ್ಗೆ ಫುಡ್ ಹಾಕೋದ್ರಿಂದ ಅವ್ರಿಗೆ ಬೇಗನೆ ಏನು ಕಾಯಿಲೆಗಳು ಬರೋದಿಲ್ಲ. ಯಾಕಂದರೆ ಕ್ಯಾಟ್ಗೆ ಬೇಗನೆ ಕಾಯಿಲೆ ಬರುತ್ತೆ. ಜಾಸ್ತಿ ಮಿಲ್ಕ್ ಫೀಡ್ ಮಾಡೋದ್ರಿಂದ ಅವರಿಗೆ ಕಾಯಿಲೆ ಬರುತ್ತೆ. ಸೊ ಅದರಿಂದ ಈ ಥರ ಫುಡ್ನ ಹಾಕಬೇಕು. ಇದೇ ನಾನು ಆ ಸೀರಿಯಲ್ ಸ್ಪಾಟಲ್ಲಿ ಶೂಟಿಂಗ್ ನೋಡಿದ್ದೆ ಅಂತಂದಲ್ಲ, ಅದೇ ಸೀರಿಯಲ್ ಇದು. ನಾನಿವಾಗ ಈ ಥರ ಮಸಾಲೆನ ರುಬ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನನಗಿವತ್ತು ಮಾಡಬೇಕು ಅಂತ ಅನ್ನಿಸ್ತು, ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಮಿಕ್ಸಿಲೇ ರುಬ್ಕೊತೀವಿ. ಸೊ ಈ ಥರ ಮಾಡೋದ್ರಿಂದ ನಮಗೆ ಎಕ್ಸಸೈಸ್ ಕೂಡ ಆಗುತ್ತೆ, ಒಂಥರ ಮೈಂಡ್ ರಿಲೀಫ್ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ನಮ್ಮಮ್ಮನ ನೈಟ್ ರೂಟೀನ್ ಇದು. ನಮ್ಮಮ್ಮನಿಗೆ ಆಚೆ ಕೂಡ ಒಂದು ದಿನಾನು ಮಿಸ್ ಮಾಡ್ದಲ್ಲಿ ಚಿಕನ್ ಕಾಲುಗಳನ್ನು ಅಂದರೆ ಕೋಳಿ ಕಾಲುಗಳನ್ನು ತೊಗೊಂಬಂದು ಅಲ್ಲಿರೋ ನಾಯಿಗಳಿಗೆ ಫೀಡ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.